ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಶೆಟ್ಟಿ. ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಕ್ಕೆ ರೀಸನ್ ಏನಂದರೆ, ನನ್ನ ಈ ಯೂಟ್ಯೂಬ್ ಚಾನಲ್ ಸಂತೋಷ್ ಶೆಟ್ಟಿ, ಸಂತೋಷ್ ಸಮಥಿಂಗ್ ನೇಮ್ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಹತ್ರ ಒಂದು ಹೇಳಬೇಕಿತ್ತು. ಆಫ್ಟರ್ ಲಾಂಗ್ ಡೇಸ್ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿದೆ. 15,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ರಿಯಲಿ ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್. ಆಯಿತಾ, ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು ಅಂತಿದ್ದೀನಿ. ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಗೆ ಬಂದರು ಅಂದರೆ, ನಿಮಗೆ ಗೊತ್ತಿರತ್ತೆ ಹೇಗೆ ಬಂದಿರ್ತೀರಾ ಅಂತೇಳಿ, ಬಟ್ ಸ್ಟಿಲ್ ಒಂದು ಸತಿ ಹೇಳಬೇಕು ಅನಿಸ್ತು. ಸುಮಾರು ಆಲ್ಮೋಸ್ಟ್ ಒಂದು 6 ಮಂತ್ ಅಥವಾ ಒನ್ ಇಯರ್ ಬ್ಯಾಕ್ ಅನಿಸುತ್ತೆ. ಹೀಗೆ ನಾನು ಬಿಸಿಲಲ್ಲಿ ಹೋಗ್ತಿರ್ತಾ ಒಂದು ಅಮ್ಮ ಪೆನ್ಗಳನ್ನ ಮಾಡ್ತಾಯಿರ್ತಾರೆ ತುಂಬ ಬಿಸಿಲಲ್ಲಿ. ಆಗ ನಾರ್ಮಲಿ ನಾನು ಅಷ್ಟು ಪೆನ್ಗಳನ್ನ ಅವ್ರ ಹತ್ರ ಪರ್ಚೇಸ್ ಮಾಡ್ತೀನಿ. ಅವ್ರು ದುಡ್ಡು ಬೇಡ ಅಂದ್ಬಿಟ್ಟು ಒಂದು ಇಷ್ಟು ದುಡ್ಡು ಕೊಟ್ಟು ಅವ್ರ ಹತ್ರ ಪರ್ಚೇಸ್ ಮಾಡ್ತೀನಿ. ನನ್ನ ಪಕ್ಕದಲ್ಲಿ ನಮ್ಮ ಎಂಪ್ಲಾಯ್ ಸೂಪರ್ವೈಸರ್ ಅದನ್ನ ವೀಡಿಯೋ ಮಾಡ್ಕೊಂಡಿರ್ತಾರೆ. ವೀಡಿಯೋ ಮಾಡಿದವ್ರು ಏನು ಹೇಳ್ತಾರೆ, ಸರ್ ಇದನ್ನು ಅಪ್ಲೋಡ್ ಮಾಡಿಬಿಡಿ ಸರ್ ಇನ್ಸ್ಟಾಗ್ರಾಮಿಗೆ ಅಂತ. ನಾನು ಆ್ಯಕ್ಚುಲಿ ಬೇಕೋ ಬೇಡವೋ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡಲ್ಲೂ ಅಪ್ಲೋಡ್ ಮಾಡಿ ಬಿಟ್ಬಿಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಅದರಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ. ನಂಬಿ ಅಪ್ಲೋಡ್ ಮಾಡಿದ್ದು 3ನೇ ದಿನಕ್ಕೆ ಅರೌಂಡ್ 3.5 ಮಿಲಿಯನ್ ವ್ಯೂಸ್ ಹೋಯಿತು ಇನ್ಸ್ಟಾಗ್ರಾಮಲ್ಲಿ. ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು ಕೂಡ ಬರ್ತಾಯಿತ್ತು. ಯೂಟ್ಯೂಬಲ್ಲಿ ನಾನು ಚೆಕ್ ಮಾಡಿರಲಿಲ್ಲ, ಯಾಕಂದ್ರೆ ನಾನು ಆ್ಯಕ್ಟಿವ್ ಯೂಟ್ಯೂಬರ್ ಕೂಡ ಅಲ್ಲ. ಒಂದು ಚಾನಲ್ ಇತ್ತು, ಸುಮ್ಮನೆ ಹಾಕಿಟ್ಟಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಏನಾಯಿತು ಅಂದರೆ, ಒಂದು 3ನೇ ದಿನಕ್ಕೆ ಅರೌಂಡ್ 10,000 ಜನ ಫಾಲೋವರ್ಸ್ ಬಂದರು. ಕಂಟಿನ್ಯೂ ಅದು ಸಿಕ್ಕಾಪಟ್ಟೆ ವೈರಲಾಗಿ ಹೋಗ್ತಾಯಿತ್ತು ವಿಡಿಯೋ. ಕಾಮೆಂಟ್ಸ್ಗಳು ನೋಡ್ತಾ ಇದ್ದೆ, ತುಂಬ ಪಾಸಿಟಿವ್ ಕಾಮೆಂಟ್ಸ್ ಇತ್ತು. ಬಟ್ ಒಂದು 4-5 ಕಾಮೆಂಟ್ಸ್ಗಳಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಬಂತು. ಯಾವ ಥರ ಅಂದರೆ, ಇದೆಲ್ಲ ಸ್ಕ್ರಿಪ್ಟೆಡು, ಈ ಥರ ಹೆಲ್ಪ್ ಮಾಡೋರು ವೀಡಿಯೋ ಮಾಡಿ ಹಾಕಬೇಕಿತ್ತಾ ಅಂತ. ಎಲ್ಲೋ ಒಂದು ಕಡೆ ಒಂದು ದಿನ ನನಗೆ ಅದೊಂದು ಸ್ವಲ್ಪ ಎಲ್ಲ ಕಾಡ್ತು. ಅಂದರೆ ನನ್ನ ಫಾಲೋವರ್ಸ್ ಇನ್ಕ್ರೀಸ್ಗೋಸ್ಕರ ನಾನೊಂದು ಅಜ್ಜಿನ ಯೂಸ್ ಮಾಡ್ಕೊಂಬಿಟ್ನೋ, ಅವ್ರಿಗೆ ಹೆಲ್ಪ್ ಮಾಡೋದನ್ನ ವೀಡಿಯೋ ಅಪ್ಲೋಡ್ ಮಾಡಿ ಎಲ್ಲ ನಾನು ಯೂಸ್ ಮಾಡ್ಕೊಂಬಿಟ್ನೋ ಅಂತ ನನಗೆ ಮನಸ್ಸಾಕ್ಷಿಗೆ ಅನಿಸ್ತು. ಇಮಿಡಿಯೇಟ್ ನಾನು ಇನ್ಸ್ಟಾಗ್ರಾಮಿಂದ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ನನಗೆ ಆ ಥರ ಫಾಲೋವರ್ಸು ಬೇಡ, ಆ ಥರ ಯೂಸ್ ಮಾಡ್ಕೊಂಡು ನಾನು ವೀಡಿಯೋಸ್ ಮಾಡಿ ಫಾಲೋವರ್ಸ್ ಗಳಿಸೋದು ಬೇಡ ಅಂತ ನನ್ನ ಮನಸ್ಸಲ್ಲಾಗಿತ್ತು. ಬಟ್ ಯೂಟ್ಯೂಬಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಇಲ್ಲದೆ ಇರೋ ಕಾರಣ ನಾನು ನೋಡೋಕ್ಕೆ ಹೋಗಿರಲಿಲ್ಲ. ಇವಾಗ ನೋಡಿದ್ರೆ ಅರೌಂಡ್ 45 lakhs ವ್ಯೂಸ್ ಆಗಿದೆ. ಹಾಗೆ 15,000 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಐ ವಾಸ್ ರಿಯಲಿ ಶಾಕ್ಡ್. ಬಟ್ ಕಾಮೆಂಟ್ಗಳನ್ನ ಇಲ್ಲೂ ಓದಿದೆ, ತುಂಬ ಪಾಸಿಟಿವ್ ಕಾಮೆಂಟ್ಸು, ತುಂಬ ಹಾರೈಕೆಗಳು, ತುಂಬ ಖುಷಿ ಅನಿಸ್ತು. ಎಲ್ಲ ಒಂದು ಕಡೆ ಮಾಡಿರೋ ಒಂದು ಸಣ್ಣ ಸಹಾಯಕ್ಕೆ ಇಷ್ಟು ಜನ ಅಂತೇಳಿ. ಅವಾಗ ಅನಿಸ್ತು, ನೆಗೆಟಿವ್ ಪಾಸಿಟಿವ್ ಎಲ್ಲ ಕಡೆ ಇರುತ್ತೆ, ನಾವು ಪಾಸಿಟಿವ್ ತೊಗೋಬೇಕಿತ್ತು ಅಂತೇಳಿ. ಇಟ್ಸ್ ಓಕೆ. ಬಟ್ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಕೊನೆಗೂ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನಾನು ಏನು ಅಂತ ಒಂದು ಕಂಟೆಂಟ್ಗಳನ್ನ ಏನು ಬಿಟ್ಟಿಲ್ಲ. ಹಾಗೆ ನಾನು ನಿಮಗೆ ಪರಿಚಯ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ.